टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇದರ ಜೊತೆಗೆ ತಮ್ಮ ಪರವಾಗಿ ತಾವೇ ವಾದವನ್ನು ಮಂಡಿಸುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ. ಅಂದರೆ ವಕೀಲರನ್ನ ಪರೋಕ್ಷವಾಗಿ ಸಹಾಯವನ್ನು ಪಡೆದು ಅಥವಾ ಒಂದು ವೇಳೆ ಹಕ್ಕನ್ನು ಹಾಗೆ ಕಾಯ್ದಿರಿಸಿಕೊಂಡು ತಾವೇ ವಾದವನ್ನು ಮಂಡಿಸ್ತೀನಿ ಅಂತೇಳಿ ಯಾವ ಕಾರಣಕ್ಕೆ? ಸರ್, ಒಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಜ್ಞಾನ ಅನ್ನೋದು ಎಷ್ಟು ಮುಖ್ಯ. ಜ್ಞಾನ ಗಳಿಸಿದರೆ ನಾವು ಸಾಮಾನ್ಯ ವ್ಯಕ್ತಿನೂ ಕೂಡ ಯಾವ ರೀತಿ ಕಾನೂನಲ್ಲಿ ಜಯ ಗಳಿಸ್ಬೋದು ಅನ್ನೋದನ್ನ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋದು ನನ್ನ ಇಲ್ಲಿ ಮೂಲ ಉದ್ದೇಶ. ಯಾಕಂದರೆ ನನಗೆ ಈಗಾಗಲೇ ಸಾಕಷ್ಟು ಪ್ರಕರಣದಲ್ಲಿ ನಾನು ಭಾಗಿಯಾಗಿ ಅದರ ಅನುಭವ ಇರೋದ್ರಿಂದ ಆ ಒಂದು ಅನುಭವದ ಆಧಾರದ ಮೇಲೆ ಮತ್ತು ನಮ್ಮ ವಕೀಲರುಗಳ ಸಹಕಾರವನ್ನು ಪಡ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಆರೋಪವನ್ನು ಸಾಬೀತುಪಡಿಸಿದ್ರೆ ಏನು ಮುಖ್ಯಮಂತ್ರಿ ಅಂತ ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿರು ಕೂಡ ತಾವು ಭ್ರಷ್ಟಾಚಾರ ಮಾಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮನ್ನು ಶಿಕ್ಷೆಗೆ ಒಳಪಡಿಸ್ಬೋದು ಅನ್ನೋ ಒಂದು ಎಚ್ಚರಿಕೆಯೂ ಕೂಡ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ತಮಗೆ ವಿಶ್ವಾಸ ಇದೆಯಾ ತಮ್ಮ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳು ಮತ್ತು ಏನು ಆರೋಪವನ್ನು ಮಾಡಿದ್ರೆ ಇದನ್ನು ಮನದಟ್ಟು ಮಾಡುವಲ್ಲಿ ಯಶಸ್ವಿ ಆಗ್ತೀರಿ ಅಂತ? ಸರ್, ಖಂಡಿತವಲ್ಲ ಸರ್. ಈಗ ನಾವೇನು ಮಾನ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅರ್ಜಿಗಳು ಸಲ್ಲಿಸಿದ್ವಿ, ದಾಖಲೆ ಸಲ್ಲಿಸಿದ್ವಿ, ಅದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟವಾಗಿ ಪ್ರತಿರೋಧನ ವ್ಯಕ್ತಪಡಿಸೋದಾಗಲಿ ಅದಕ್ಕೆ ಪೂರಕವಾಗಿ ಅದೊಂದು ಸಾಕ್ಷ್ಯಾಧಾರ ಕೊಡೋಂತಾಗಲಿ ಆರೋಪಿತರು ಮಾಡಿಲ್ಲ. ಸೊ ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಸಲ ನಾನು ಬಹಿರಂಗ ಸವಾಲು ಹಾಕಿದ್ದೀನಿ. ಬರೀ ಒಂದೇ ಒಂದು ದಾಖಲೆಗೆ ಅವ್ರಿಗೆ ಬರೀ ಒಂದು ದಾಖಲೆಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಗೊತ್ತಾಗುತ್ತೆ ನಮ್ಮ ಹತ್ರ ಸಾಕಷ್ಟು ಬಲವಾದ ಸಾಕ್ಷ್ಯಾಧಾರ ಇದೆ ಅಂಥೇಳಿ ಸಾಬೀತುಪಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ತಾವೀಗ ವಾದ ಮಂಡನೆ ಮಾಡುವಂಥದ್ದು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಪ್ರಕರಣ ದಾಖಲಾಗಿದೆ? ಹೌದು ಸರ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾನು ಏನು ಖಾಸಗಿ ದೂರ ಸಲ್ಲಿಸಿದ್ದೀನಿ ಆ ಪ್ರಕರಣದಲ್ಲಿ. ಸೊ ನನ್ನನ್ನು ನಾನು ಪ್ರತಿನಿಧಿಸಿಕೊಂಡು ನಾನು ಸಾಕ್ಷ್ಯಗಳನ್ನು ಒದಗಿಸುವಂಥದ್ದು ಮತ್ತು ವಾದವನ್ನು ಮಾಡೋ ಮೂಲಕ ಆರೋಪದ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಈ ಹಿಂದೆ ಸಾಕಷ್ಟು ಪ್ರಕರಣದಲ್ಲಿ ತಾವೇ ತಮ್ಮ ಪರವಾಗಿ ವಾದವನ್ನು ಮಂಡಿಸಿದ್ರಿ, ಅದನ್ನು ಮಂದಟ್ಟು ಮಾಡುವಂಥ ಕೆಲಸವನ್ನು ಮಾಡಿದ್ರಿ. ಇದು ಒಂದು ರೀತಿಯಂಥ ಗಂಭೀರ ಪ್ರಕರಣ, ಇಡೀ ರಾಜ್ಯ ದೇಶದ ಜನರು ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣ ಎಷ್ಟು ಮಟ್ಟಿಗೆ ತಮಗೆ ಒಂದು ಇದಾಗಿದೆ ಅಂತೇಳಿ? ಸರ್, ಒಂದು ರೀತಿ ಸವಾಲು ಆಗಿದೆ. ಯಾಕಂದರೆ ಅವ್ರ ಪರವಾಗಿ ಘಟಾನುಘಟಿ ವಕೀಲರುಗಳು ಬರ್ತಾರೆ. ಅವರು ತಮ್ಮ ಇದನ್ನು ವಾದವನ್ನು ಮಂಡನೆಯನ್ನು ಒಂದು ಭಾಳ ದೊಡ್ಡದಾಗಿ ಮಾಡೋದಿದೆ. ಆದರೆ ಇಲ್ಲಿ ವಾದ ಮಂಡನೆ ಮಾಡೋದಾಗಲಿ ಮತ್ತೊಂದಾಗಲಿ ಮುಖ್ಯ ಅಲ್ಲ. ಸೊ ಮಾನ್ಯ ನ್ಯಾಯಾಲಯಕ್ಕೆ ನಾವು ಏನು ಸಾಕ್ಷ್ಯಗಳನ್ನು ಒದಗಿಸ್ತೀವಿ ಅನ್ನೋದು ಮುಖ್ಯ. ಸೊ ಹಾಗಾಗಿ ಈಗಾಗಲೇ ಹೇಳ್ದಂತೆ ಇದರಲ್ಲಿ ಪ್ರಕರಣದಲ್ಲಿ ದಾಖಲಾತಿಗಳ ಸಾಕ್ಷ್ಯ ಇದ್ದಾಗ ಅವ್ರು ಬೇರೆ ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನು ಇಟ್ಕೊಂಡು ಮುಂದೆ ಬಂದರೂ ಕೂಡ ಅದು ಸಾಬೀತಾಗಲ್ಲ. ದಾಖಲಾತಿಗಳು ಸ್ಪಷ್ಟವಾಗಿ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ಸಾಕಷ್ಟಿದೆ. ಹಾಗಾಗಿ ನಾನು ಯಶಸ್ವಿ ಆಗ್ತೀನಿ ವಿಶ್ವಾಸ ನನಗಿದೆ. ಸ್ನೇಹಮಯಿ ಕೃಷ್ಣ ಅವರ ಈ ದಿಢೀರ್ ನಿರ್ಧಾರದೊಂದಿಗೆ ಸಾಕಷ್ಟು ಅನುಮಾನಗಳು, ಚರ್ಚೆಗಳು ಹುಟ್ಟುಕೊಳ್ತಾ ಇದೆ. ಯಾಕೆ ದಿಢೀರ್ ಅಂತ ಈ ರೀತಿಯಾಗಿ ಹಿಂದೆ ಸರಿತಾ ಇದ್ದಾರೆ? ಮತ್ತು ಅವರೇ ಹೇಳಿದರು ಇದೊಂದು ತಾತ್ಕಾಲಿಕವಾದಂತಹ ಹಿನ್ನಡೆ ಅಂತೇಳಿ ಅರ್ಜಿ ವಜಾ ಆಗಿದ್ದು. ಸೊ ಯಾವ ಕಾರಣಕ್ಕೆ ಅಂತೇಳಿ? ಸರ್, ಅದೇ ಈಗಾಗಲೇ ಹೇಳಿದೆ ಸರ್. ನಾನು ಏನೇನು ನಿರ್ಧಾರ ತೊಗೊಂಡ್ರು ಕೈ ಬಿಟ್ಬಿಟ್ರೆ ಹೋರಾಟನೂ ಖಂಡಿತ ಇಲ್ಲ ಸರ್. ಅದನ್ನೇ ಹೇಳ್ತೀನಿ ಸರ್. ಈಗ ನಾವು ಈಗ CBI ಕೊಡಬೇಕು ಅಂತೇಳಿ ಮನವಿ ಸಲ್ಲಿಸಿ ಸುಮ್ಮನೆ 4-5 ತಿಂಗಳುಗಳ ಕಾಲ ಆಯಿತು. ಆದರೆ ಅದೇ 4-5 ತಿಂಗಳಲ್ಲಿ ಆರೋಪನೇ ಸಾಬೀತುಪಡಿಸ್ಬೋದಲ್ಲ. ನಾನು ಸಾಬೀತುಪಡಿಸಿ ತೋರಿಸ್ತೀನಿ. ಮಾನ್ಯ ನ್ಯಾಯಾಲಯ ನಾನೇನು ಆರೋಪ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿತರ ವಿರುದ್ಧ ಸಂಜ್ಞೇಯತೆ ತಗೊಳ್ಳೋವಂಥದ್ದು, ಅಂದರೆ ಕಾಗ್ನಿಸ್ ತಗೊಳ್ಳೋಂಥ ಮಟ್ಟಕ್ಕೆ ನಾನು ತೊಗೊಂಡೋಗಿ ತೋರಿಸ್ತೀನಿ. ಇಲ್ಲಿ ಅನಾವಶ್ಯಕ ವಿಳಂಬ ಮಾಡೋದು ಅಂತ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ಇಲ್ಲಿ ಇನ್ನೂ ಮತ್ತೊಂದು ನಾನು ಏನೇ ನಿರ್ಧಾರ ತಗೊಂಡ್ರು ಕೂಡ ಪರ ವಿರೋಧ ಚರ್ಚೆಗಳು ನಡೆಯುತ್ತೆ. ಅದು ಮುಖ್ಯ ಅಲ್ಲ. ಸೊ ನಾನೇನು ಗುರಿ ಇಟ್ಕೊಂಡು ಅದು ಸಾಧಿಸೋದು ಮುಖ್ಯ. ಅಂದರೆ ಆರೋಪನ ಸಾಬೀತುಪಡಿಸಿ ಆರೋಪಿತರ ಶಿಕ್ಷೆ ಕೊಡಿಸೋದು ಮುಖ್ಯ. ಹಾಗಾಗಿ ನಾನು ಬೇರೆ ಯಾವುದ್ರ ಬಗ್ಗೆನೂ ಅಷ್ಟು ತಲೆಗಿಸ್ಕೊಳ್ಳದೆ ಸೊ ನನ್ನ ಗುರಿ ಏನಿದೆ ಆ ಗುರಿನ ತಲುಪ್ತೀನಿ. ಅಲ್ಲ, ಹೋರಾಟ ಕೈ ಬಿಡೋದ್ರಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ. ಖಂಡಿತ ಅಲ್ಲ ಸರ್. ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಹೋರಾಟನ ಮುಂದುವರ್ಸ್ಕೊಂಡು ಅದೇ ಹೇಳ್ತೀನಲ್ಲ. ನಾನು ಏನು ಮೇಲೆ ಸಲ್ಲಿಸಿ ಆ ಒಂದು ಆದೇಶ ಪಡೆಯುವಂಥ ಸಮಯದೊಳಗೆ ಇಲ್ಲಿ ಆರೋಪಿತರ ವಿರೋಧ ಮಾಡೋ ಆರೋಪನ ಸಾಬೀತುಪಡಿಸ್ತೀನಲ್ಲ. ಹಾಗಾಗಿ ಕಾಲ ವಿಳಂಬ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿದೆ ಅಷ್ಟೇ ಹೊರತು ಹೋರಾಟ ಹಿಂದೆ ಸರಿ ಅಂತ ಪ್ರಶ್ನೆನೇ ಇಲ್ಲ. ಖಂಡಿತವಲ್ಲ ಸರ್. ಅದನ್ನೇ ಹೇಳ್ತೀನಲ್ಲ, ನಾನು ಇಡೀ ದೇಶದ ಜನತೆಗೆ ಈ ಪ್ರಕರಣವನ್ನು ಒಂದು ಉತ್ತಮ ಐತಿಹಾಸಿಕ ಘಟನೆಯಾಗಿ ತೋರಿಸ್ಪಡಿಸ್ತೀನಿ ಸರ್. ಜನರಿಗೆ ಅಷ್ಟೇ, ನಾನು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟದ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ. ಆರೋಪಿತರಿಗೆ ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಿಸಿ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿದೆ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ದಯವಿಟ್ಟು ಯಾರೂ ಕೂಡ ಇದ್ರ ಬಗ್ಗೆ ಅನುಮಾನ ಪಡೋದಾಗಲಿ ಅಥವಾ ಮತ್ತೊಂದು ನಿರ್ಧಾರ ಆಲೋಚನೆ ಮಾಡೋದಾಗಲಿ ಮಾಡೋದು ಬೇಡ. ಕೆಲವೇ ತಿಂಗಳಲ್ಲಿ ನಾನು ಆರೋಪನ ಸಾಬೀತುಪಡಿಸಿ ಮಾನ್ಯ ನ್ಯಾಯಾಲಯದಿಂದ ಆರೋಪಿತರಿಗೆ ಸಮನ್ಸ್ ಜಾರಿ ಮಾಡಿಸುವಂಥ ಕೆಲಸ ನಾನು ಮಾಡಿ ತೋರಿಸ್ತೀನಿ. ಇದು ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು. ಹೋರಾಟದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆಯೇ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಕಾಲ ವಿಳಂಬ ಮಾಡುವ ಬದಲು ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ನಿಟ್ಟಿನಲ್ಲಿ ನಾನೇ ವಾದವನ್ನು ಮಂಡಿಸ್ತೇನೆ.
ಜನರಿಗೆ ವಿಶ್ವಾಸವನ್ನು ಕೊಡಿಸ್ತೇನೆ, ಒಬ್ಬ ಜನಸಾಮಾನ್ಯ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಈ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಹೋರಾಟದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅನ್ನೋ ಸ್ಪಷ್ಟ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.